ವಿಜಯನಗರ ಜಿಲ್ಲೆ ಆಗಿದೆ ಇವತ್ತು. ಹೊಸಪೇಟೆಯಲ್ಲಿ ಅಟಲ್ ಬಿಹಾರಿ ಅವರ ಹೆಸರು ಮೇಲೆ ನಾನು ಒಂದು ದೊಡ್ಡ ಝೂ ಅನ್ನು ಕಟ್ಟಿದ್ದೆ. ಅದರಲ್ಲಿ ನೈಟ್ ಸಫಾರಿ, ಇಲ್ಲಿ ನಮ್ಮ ಪ್ರವಾಸೋದ್ಯಮ ಸಚಿವರು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರಿದ್ದಾರೆ. ಇವತ್ತು ಇಡೀ ಕರ್ನಾಟಕದಲ್ಲಿ ಅಧ್ಯಕ್ಷರೇ, ತಾವೆಲ್ಲರೂ ಕೂಡ ಇಲ್ಲಿ ಇರುವಂಥ ಶಾಸಕರು ತಾವು ಹೋಗಿ ನೋಡ್ಕೊಂಡು ಬಂದರೆ ಎಷ್ಟು ಖುಷಿ ಆಗ್ತೀರಿ ಅಂತಂದರೆ, ಅಷ್ಟು ಅದ್ಭುತವಾದಂಥ ಜುವಾಲಜಿಕಲ್ ಪಾರ್ಕ್, ಜೊತೆಗೆ ಇನ್ನೂ ಒಂದು 150 ಎಕರೆ ಜಮೀನಿದೆ. ಆ 150 ಎಕರೆ ಜಮೀನಲ್ಲಿ ನೈಟ್ ಸಫಾರಿ ಮಾಡಬೇಕು ಸಿಂಗಪೂರ್ ಮಾಡೆಲ್ನಲ್ಲಿ ಅಂತೇಳಿ ನನ್ನ ಆಸೆ ಇತ್ತು. ಅದು ಆಗಲಿಲ್ಲ. ದಯಮಾಡಿ ಸನ್ಮಾನ್ಯ ಎಚ್ ಕೆ ಪಾಟೀಲರು ನಮ್ಮ ಅಟಲ್ ಬಿಹಾರಿ ಜುವಾಲಜಿಕಲ್ ಪಾರ್ಕ್ ಒಳಗಡೆ ತಾವು ಅರಣ್ಯ ಸಚಿವರ ಜೊತೆಯಲ್ಲಿ ಮಾತಾಡಿ ನೈಟ್ ಸಫಾರಿಗೆ ತಾವು ವ್ಯವಸ್ಥೆ ಮಾಡಿದರೆ ಇಡೀ ನಮ್ಮ ದೇಶದಲ್ಲಿರುವಂಥ ಪ್ರವಾಸಿಗರು ಕೂಡ ಅಲ್ಲಿಗೆ ಬರ್ತಾರೆ ಅನ್ನೋದು ಹಂಪಿ ಜೊತೆಗೆ ಇನ್ನೊಂದು ಅಡಿಷನಲ್ ವ್ಯಾಲ್ಯೂ ಅದು. ಜೊತೆಗೆ ಒಂದು ಥೀಮ್ ಪಾರ್ಕ್ ಮಾಡಬೇಕು ಅನ್ನೋಂಥ ಆಸೆ ಇತ್ತು ಅಧ್ಯಕ್ಷರೇ. ಅದಕ್ಕೆ 200 ಎಕರೆ ಜಮೀನಲ್ಲಿ ಸುಮಾರು 3,000 ಕೋಟಿ ಹಣದಲ್ಲಿ ವಿಜಯನಗರ ಗತವೈಭವ ಮರುಕಳಿಸುವಂಥ ಒಂದು ರೀತಿಯಲ್ಲಿ ಅಲ್ಲಿ ನಿರ್ಮಾಣ ಮಾಡಬೇಕು. ತುಂಗಭದ್ರಾ ನದಿಗೆ ಸೌಂಡ್ ಆ್ಯಂಡ್ ಲೈಟ್, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತುಂಗಭದ್ರಾ ನದಿ ಆ ತಾಯಿನೇ ಹೇಳ್ದಂಗಿರಬೇಕು ಅಂತ ಒಂದು ಸೌಂಡ್ ಆ್ಯಂಡ್ ಲೈಟು. ಶ್ರೀಕೃಷ್ಣ ದೇವರಾಯರ ಪುತ್ಥಳಿಯನ್ನು ಲೇಡಿ ಲಿಬರ್ಟಿ ಸ್ಟ್ಯಾಚ್ಯೂ ಯಾವ ರೀತಿ ನಾವು ಲಂಡನ್ನಲ್ಲಿ ನೋಡಿದ್ದೀವೋ ಆ ರೀತಿ ಮಾಡಬೇಕು ಕೃಷ್ಣದೇವರಾಯರ ಸ್ಟ್ಯಾಚ್ಯೂ ಅನ್ನೋದಿತ್ತು. ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೋದಿಯವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ ಹೇಗೆ ಮಾಡಿದಾರೋ ಆ ರೀತಿಯಲ್ಲಿ ತುಂಗಭದ್ರಾ ನದಿ ಅಡಿಯಲ್ಲಿ ಥೀಮ್ ಪಾರ್ಕು ಶ್ರೀಕೃಷ್ಣ ದೇವರಾಯರ ಸ್ಟ್ಯಾಚ್ಯೂ ಮಾಡಬೇಕಂತೇಳಿ ಸುಮಾರು 13 ವರ್ಷ 14 ವರ್ಷದ ಹಿಂದೆಯೇ ನಾನು ಕನಸು ಕಂಡಿದ್ದೆ. ಇವತ್ತು ಆ ಕೆಲಸ ಆಗಬೇಕಾಗಿದೆ ಅಧ್ಯಕ್ಷರೇ. ಅದೇ ಒಂದು ರೀತಿಯಲ್ಲಿ ಇವತ್ತು ಇಡೀ ಆ ಜಿಲ್ಲೆಯಲ್ಲಿ ಏನು ಅಭಿವೃದ್ಧಿ ಆಗಿದೆ ಇಲ್ಲ ಅನ್ನೋದ್ರ ಬಗ್ಗೆ ನಾನಿವತ್ತು ಯಾರು ಕೂಡ ಅವರೇ ಆತ್ಮಾವಲೋಕನ ಮಾಡಿಕೊಂಡು ಅವರವ್ರ ಎದೆ ಮೇಲೆ ಕೈ ಇಟ್ಕೊಂಡು ಏನು ಮಾಡಿದ್ದೀನಿ ಅನ್ನೋದನ್ನು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅವ್ರು ಯೋಚನೆ ಮಾಡಲೆ. ಇವತ್ತು ನನ್ನ ಗಣಿಗಾರಿಕೆ ಕೇಸ್ಗಳು ಇವತ್ತು ಕೋರ್ಟ್ ಇದೆ, ನ್ಯಾಯಾಲಯಗಳ ಮೇಲೆ ನನಗೆ ನಂಬಿಕೆ ಇದೆ. ಅದನ್ನು ನಾನು ಫೇಸ್ ಮಾಡ್ತಾ ಇದ್ದೀನಿ. ಇಂಥ ಯಾವುದಕ್ಕೂ ಕೂಡ ನಾನು ಎದುರೋನಲ್ಲ, ಕೇಸ್ಗಳ ಬಗ್ಗೆ ಚಿಂತೆ ಮಾಡೋನು ಅಲ್ಲ, ಅಭಿವೃದ್ಧಿ ಬಗ್ಗೆ ಮಾತ್ರ ನಾನು ಚಿಂತೆ ಮಾಡ್ತಾ ಇರೋದು.